ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ತುಂಬ ಜನ ಸಂಕಲ್ಪ ಧ್ಯಾನ ವಿಧಾನದ ಬಗ್ಗೆ ಹೇಳಿ ಅಂತ ವಾಟ್ಸಪ್ ಮೆಸೇಜ್ಗಳನ್ನು ಮಾಡ್ತಿದ್ದೀರಿ. ಅದಕ್ಕಾಗಿ ಈ ವಿಡಿಯೋ. ಈ ಜಗತ್ತಿನಲ್ಲಿ ಅತಿ ದೊಡ್ಡ ಶಕ್ತಿ ನಿಮ್ಮ ಸಂಕಲ್ಪ ಶಕ್ತಿ. ನಿಮ್ಮ ಸಂಕಲ್ಪ ಶಕ್ತಿಯನ್ನು ಧ್ಯಾನದ ಮೂಲಕ ವಿಶ್ವ ಚೈತನ್ಯದ ಜೊತೆ ಕನೆಕ್ಟ್ ಮಾಡಿಕೊಂಡ್ರೆ ನೀವು ಬಯಸಿದ್ದನ್ನೆಲ್ಲ ಪಡೆಯಲು ಸಾಧ್ಯವಾಗುತ್ತೆ. ಈ ಹಂತದಲ್ಲಿ ನೀವು ತುಂಬ ಗಮನದಲ್ಲಿಟ್ಟುಕೊಳ್ಳಬೇಕಾದದ್ದು ಒಂದೇ, ನಿಮಗೇನು ಬೇಕೋ ಅಷ್ಟನ್ನು ಮಾತ್ರ ಫೋಕಸ್ ಮಾಡಿ. ಬೇಡವಾದದ್ದರ ಬಗ್ಗೆ ಯಾವ ಕಾರಣಕ್ಕೂ ಆಲೋಚಿಸಬೇಡಿ. ನಿಮಗೆ ಬೇಕಾದ ಸಾಧನೆ ನಿಮಗೆ ಸಿಕ್ಕೇ ಸಿಗುತ್ತದೆ ಅನ್ನೋದನ್ನು ಮಾತ್ರ ನಂಬಿ. ಹೇಗೆ ಸಿಗುತ್ತೆ ಅನ್ನೋದು ಚಿಂತೆ ಬೇಡ. ನಿರಾಳವಾಗಿ ಆರಾಮದಾಯಕ ಆಸನದಲ್ಲಿ ಕುಳಿತುಕೊಳ್ಳಿ. ರಿಲ್ಯಾಕ್ಸ್ ಆಗಿ ನಿಮ್ಮ ದೇಹವನ್ನು ಸಡಿಲವಾಗಿಸಿಕೊಳ್ಳಿ. ಕೈ ಬೆರಳುಗಳಲ್ಲಿ ಬೆರಳುಗಳನ್ನು ಸೇರಿಸಿ ನಿಮ್ಮ ತೊಡೆ ಮೇಲಿಟ್ಕೊಳ್ಳಿ. ನೀವು ಕುರ್ಚಿ ಮೇಲೆ ಕೂಡೋರಾದರೆ ಪಾದಗಳನ್ನು ಕ್ರಾಸ್ ಮಾಡಿಕೊಳ್ಳಿ. ನೆಲದ ಮೇಲೆ ಕೂತ್ಕೊಳ್ಳೋರಾದರೆ ಸುಖಾಸನದಲ್ಲಿ ಕುಳಿತುಕೊಳ್ಳ್ರಿ. ಈಗ ನಿಮ್ಮ ಕೆಲಸವನ್ನು ಮರೆತು ಹೋಗಿ, ನಿಮ್ಮ ಜೀವನವನ್ನು ಮರೆತು ಹೋಗಿ, ನಿಮ್ಮ ಭೂತ ಭವಿಷ್ಯ ಎಲ್ಲವನ್ನ ಮರೆತುಬಿಡಿ. ದೀರ್ಘವಾದ ಉಸಿರನ್ನು ಒಳ ತೆಗೆದುಕೊಳ್ಳಿ. ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ದೇಹದ ದಣಿವನ್ನೆಲ್ಲ ಹೊರ ಹಾಕಿಬಿಡಿ ಫ್ರೆಂಡ್ಸ್. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ಒಳ ತೆಗೆದುಕೊಳ್ಳಿ. ನಿಮ್ಮ ಆತಂಕ ಒತ್ತಡಗಳನ್ನೆಲ್ಲ ಹೊರ ಹಾಕುವ ಉಸಿರಿನ ಜೊತೆಗೆ ಮರೆತು ಬಿಡಿ. ಮತ್ತೊಂದು ದೀರ್ಘವಾದ ಉಸಿರನ್ನ ಒಳ ತೆಗೆದುಕೊಳ್ಳಿ. ನಿಮ್ಮ ಭೂತಕಾಲದ ಎಲ್ಲ ನೋವುಗಳನ್ನ ಹೊರ ಹಾಕಿಬಿಡಿ. ಈಗ ಶಕ್ತಿಶಾಲಿಯಾದ ಸಕಾರಾತ್ಮಕ ಸೂಚನೆಗಳನ್ನು, ಅಂದರೆ ಪಾಸಿಟಿವ್ ಸೂಚನೆಗಳನ್ನು, ಅಫರ್ಮೇಷನ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಅದನ್ನು ನಿಮ್ಮ ಮನದಲ್ಲಿ ಪುನರುಚ್ಚರಿಸಿಕೊಳ್ಳಿ. ನಾನು ಸಂತೋಷವಾಗಿದ್ದೇನೆ. ನಾನು ಆರೋಗ್ಯವಾಗಿದ್ದೇನೆ. ನಾನು ಆತ್ಮವಿಶ್ವಾಸದಿಂದ ತುಂಬಿದ್ದೇನೆ. ನಾನು ಲವಲವಿಕೆಯಿಂದ ಕೂಡಿದ್ದೇನೆ. ನಾನು ಸಕಾರಾತ್ಮಕ ವ್ಯಕ್ತಿಯಾಗಿದ್ದೇನೆ. ನಾನು ಯಶಸ್ವಿ ವ್ಯಕ್ತಿಯಾಗಿದ್ದೇನೆ. ನಾನು ಸಂತೋಷವಾಗಿದ್ದೇನೆ. ನಾನು ಆರೋಗ್ಯವಾಗಿದ್ದೇನೆ. ನಾನು ಆತ್ಮವಿಶ್ವಾಸದಿಂದ ತುಂಬಿದ್ದೇನೆ. ನಾನು ಲವಲವಿಕೆಯಿಂದ ಕೂಡಿದ್ದೇನೆ. ನಾನು ಸಕಾರಾತ್ಮಕ ವ್ಯಕ್ತಿಯಾಗಿದ್ದೇನೆ. ನಾನು ಯಶಸ್ವಿ ವ್ಯಕ್ತಿಯಾಗಿದ್ದೇನೆ. ಹೀಗೆ ಪಾಸಿಟಿವ್ ಅಫರ್ಮೇಷನ್ಸ್ಗಳನ್ನು ನೀವು ಪುನರುಚ್ಚರಿಸುತ್ತಾ ಹೋದರೆ ಕೇವಲ ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ಮಾತ್ರ ಅಲ್ಲ ಫ್ರೆಂಡ್ಸ್, ದಿನದ ಹಲವು ಬಾರಿ ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಈ ಥರದ ಸಕಾರಾತ್ಮಕ ಸೂಚನೆಗಳನ್ನು ನೀವು ಯೂನಿವರ್ಸ್ಗೆ ಕೊಡ್ತಾ ಹೋದರೆ ಒಂದು, ನಿಮ್ಮ ಮನಸ್ಸು ತುಂಬ ಬಲಶಾಲಿಯಾಗುತ್ತೆ. ಎರಡನೇದು, ಯೂನಿವರ್ಸ್ಗೆ ನೀವು ಹೇಳೋದನ್ನೆಲ್ಲ ಆರ್ಡರ್ ಆಗಿ ತಗೊಂಡ ಯೂನಿವರ್ಸ್ ನಿಮ್ಮ ಸೇವೆಗಾಗಿ ನಿಲ್ಲುತ್ತೆ.
ಅಂದರೆ ನೀವು ಬಯಸೋದನ್ನೆಲ್ಲ ಕ್ರಿಯೇಟ್ ಮಾಡಿ ನಿಮಗೆ ತಂದು ಕೊಡುತ್ತೆ. ಅದು ಆರೋಗ್ಯ, ಸಂತೋಷ, ಆತ್ಮವಿಶ್ವಾಸ, ಲವಲವಿಕೆ, ನಿಮ್ಮಲ್ಲಿರುವ ಸಕಾರಾತ್ಮಕತೆ, ಯಶಸ್ಸಿನ ಹಂಬಲ, ಇನ್ಯಾವುದೇ ಆಗಿರಬಹುದು, ಎಲ್ಲವೂ ನಿಮಗೆ ತುಂಬ ಸುಲಭವಾಗಿ ಸಿಗುವಂತಾಗುತ್ತೆ. ಯಾಕೆ ನಾವು ಈ ಥರದ ಸಂಕಲ್ಪಗಳನ್ನು ಹೊಂದಬೇಕು? ಸುಮ್ಮನೆ ಕೂತು ಧ್ಯಾನ ಮಾಡಿದ್ರೆ ಆಗಲ್ವಾ? ಸುಮ್ಮನೆ ಕೂತು ಧ್ಯಾನ ಮಾಡೋದೂ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಧ್ಯಾನ ಮೊದಲನೇದು ನಮ್ಮಲ್ಲಿ ಟ್ರಾನ್ಸ್ಫಾರ್ಮೇಷನನ್ನು ತರಬೇಕು. ಅಂದರೆ ನಮ್ಮಲ್ಲಿ ಒಂದು ಬದಲಾವಣೆಗಳನ್ನು ತರಬೇಕು. ಅದು ಎಂತಹ ಬದಲಾವಣೆಗಳು ಅಂತಂದರೆ, ಶಾಶ್ವತವಾಗಿ ನಮ್ಮ ಗುಣಗಳು ಬದಲಾಗಿ ಬಿಡಬೇಕು. ಆ ಥರದ ಗುಣಗಳನ್ನು ಬದಲಾಯಿಸ್ಕೋಬೇಕು ಅಂತಂದರೆ ನಾವು ಪ್ರತಿದಿನ ನಮ್ಮ ಮನಸ್ಸನ್ನು ಟ್ಯೂನ್ ಮಾಡ್ಕೊಳ್ಬೇಕಾಗತ್ತೆ. ಮನಸ್ಸನ್ನು ಟ್ಯೂನ್ ಮಾಡ್ಕೊಳ್ಳೋದು ಅಂದರೆ ಸುಲಭದ ಕೆಲಸ ಅಲ್ಲ. ಮನಸ್ಸು ಮಹಾಮಂಗ. ಕ್ಷಣ ಕ್ಷಣಕ್ಕೂ, ಸೆಕೆಂಡಿಗೂ ಹಲವಾರು ಸಂಗತಿಗಳು ಮನಸ್ಸನ್ನು ವಿಕ್ಷಿಪ್ತಗೊಳಿಸ್ತಾನೆ ಇರ್ತವೆ. ಆದ್ದರಿಂದ ನಾವು ಸದಾ ಸಂಕಲ್ಪ ಧ್ಯಾನವನ್ನು ಅಥವಾ ಸಂಕಲ್ಪಗಳನ್ನು, ಪಾಸಿಟಿವ್ ಅಫರ್ಮೇಷನ್ಸ್ಗಳನ್ನು ಹೇಳ್ಕೊಳ್ತಾ ಹೋದಾಗೆಲ್ಲ ಮನಸ್ಸಿಗೆ ಒಂದೇ ದಾರಿ, ಅಂದರೆ ಒಂದು ಟ್ರ್ಯಾಕ್ ಸಿಕ್ಕಾಗುತ್ತೆ. ಪ್ರತಿನಿತ್ಯ ಅದೇ ಒಂದು ರೂಟಲ್ಲಿ ನಾವು ಮನಸ್ಸನ್ನು ತೆಗೆದುಕೊಂಡು ಹೋಗ್ತಾ ಮನಸ್ಸು ತಾನೇ ಅದಾಗಿಬಿಡುತ್ತೆ. ಹಾಗಾಗಿ ಸಂಕಲ್ಪಗಳನ್ನು ಮನಸ್ಸಿಗೆ ಹೇಳಿಕೊಳ್ತಾ ಹೋಗೋದು ತುಂಬ ಅವಶ್ಯಕವಾಗಿದೆ ಫ್ರೆಂಡ್ಸ್. ಇದೇ ಥರದ ಸಂಕಲ್ಪಗಳನ್ನು ಹಲವು ಬಾರಿ ನೀವು ಹೇಳ್ತಾ ಹೋದಾಗೆಲ್ಲ ನಿಮಗೆ ಗೊತ್ತಿಲ್ಲದೇನೆ ಸಂಪೂರ್ಣವಾಗಿ ಸಬ್ಕಾನ್ಷಿಯಸ್ಲಿ ನಿಮ್ಮ ಮೈಂಡ್ ಅದನ್ನು ಸ್ಟೋರ್ ಮಾಡಿಕೊಳ್ಳುತ್ತೆ. ಯಾವುದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗುತ್ತೋ ಅದು ಸುದೀರ್ಘವಾಗಿ ನಮ್ಮ ಜೀವನ ಪರ್ಯಂತ ನಮ್ಮ ಜೊತೆಗಿರುತ್ತೆ. ಸಮಯ ಸಂದರ್ಭಗಳಲ್ಲಿ ಈ ಸಬ್ಕಾನ್ಷಿಯಸ್ ಮೈಂಡ್ ತನ್ನಲ್ಲೇ ಅಡಗಿರುವ ಜ್ಞಾನವನ್ನು ಉಪಯೋಗಿಸ್ಕೊಳ್ಳುತ್ತೆ. ಆಗ ನಾವು ಆಕಸ್ಮಿಕವಾಗಿ ಅವಸರಕ್ಕೆ ಬಿದ್ದು ಯಾವುದೇ ಕೋಪ, ಖಿನ್ನತೆ, ಜಗಳ ಯಾವುದಕ್ಕೂ ಒಳಗಾಗದೆ ತುಂಬ ಸಮಾಧಾನ ಚಿತ್ತರಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದಾಗಲಿ, ಆಲೋಚನೆ ಮಾಡಿ ರಿಯಾಕ್ಟ್ ಮಾಡುವಂಥದ್ದಾಗಲಿ, ಈ ಥರದ ಹಲವು ಟ್ರಾನ್ಸ್ಫಾರ್ಮೇಷನ್ಗೆ ಒಳಗಾಗ್ತೀವಿ. ಹಾಗಾಗಿ ಸಂಕಲ್ಪಗಳನ್ನು ಹೇಳಿಕೊಳ್ಳುವುದು ತುಂಬಾ ಮುಖ್ಯ ಆಗುತ್ತೆ ಫ್ರೆಂಡ್ಸ್. ಇವತ್ತು ನಾವು ನಿತ್ಯ ಜೀವನಕ್ಕೆ ನಮಗೆ ತೀರಾ ಅಗತ್ಯವಿರುವಂತಹ ಕೆಲವು ಸಂಕಲ್ಪಗಳನ್ನು ಮಾತ್ರ ಹೇಳಿಕೊಂಡಿದ್ದೇವೆ. ಇದನ್ನು ದಯವಿಟ್ಟು ಕನಿಷ್ಠ 11 ದಿನ ನೀವು ಪ್ರಾಕ್ಟೀಸ್ ಮಾಡಿ. ಇದರಿಂದ ನಿಮ್ಮಲ್ಲಿ ತುಂಬ ಸಕಾರಾತ್ಮಕ ಬದಲಾವಣೆಗಳಾಗುತ್ತವೆ. ಅದನ್ನು ನೀವೇ ಗಮನಿಸಿಕೊಳ್ಳಿ. ನಂತರದಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೇಗೆ ಅಫರ್ಮೇಷನ್ಸನ್ನು ಹೇಳಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಫ್ರೆಂಡ್ಸ್. ಇವತ್ತಿನ ಸಂಕಲ್ಪ ಹೇಳಿಕೊಳ್ಳುವುದು ಅಂದರೆ ಸಕಾರಾತ್ಮಕ ಸೂಚನೆಗಳನ್ನು ನಮಗೆ ನಾವೇ ಹೇಳಿಕೊಳ್ಳುವಂಥ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ. ಸಂಕಲ್ಪ ಶಕ್ತಿ ನಿಮ್ಮನ್ನು ಸದಾಕಾಲ ಜಗತ್ತನ್ನು ಗೆಲ್ಲುವಂತಹ ಶಕ್ತಿಯಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬಲಿ ಅಂತ ನಾನು ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು.